ಶಾಸಕರ ಅಸಮಾಧಾನ ಶಮನಕ್ಕೆ ಮತ್ತೆ ಸುರ್ಜೇವಾಲಾ ಸಭೆಯನ್ನ ಕರೆದಿದ್ದಾರೆ. ನಾಳೆ ಮತ್ತೆ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ರಾಜ್ಯ ಉಸ್ತುವಾರಿ. ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಶಾಸಕರ ಅಸಮಾಧಾನ ಶಮನಕ್ಕೆ ಮತ್ತೆ ಸುರ್ಜೇವಾಲಾ ಅವರು ಮುಂದಾಗ್ತಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಶಾಸಕರ ಸಮಸ್ಯೆಯನ್ನ ಆಲಿಸಲಿದ್ದಾರೆ ಸುರ್ಜೇವಾಲಾ. ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದ್ದಾರೆ. ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಎಲ್ಲಾ ಶಾಸಕರ ಅಭಿಪ್ರಾಯದ ಸಂಗ್ರಹದ ಬಳಿಕ ವರಿಷ್ಠರಿಗೆ ಸುರ್ಜೇವಾಲಾ ಅವರು ಮತ್ತೆ ಮಾಹಿತಿಯನ್ನ ನೀಡಲಿದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಅನೇಕ ಆಂತರಿಕ ವಿಚಾರಗಳು, ದೊಡ್ಡ ಮಟ್ಟದ ಕಿತ್ತಾಟಗಳಾಗ್ತಿದೆ ಕೈಮನೆಯಲ್ಲಿ. ಈ ನಿಟ್ಟಿನಲ್ಲಿ ಮತ್ತೆ ಎಲ್ಲ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಸಿಎಂ ಬದಲಾವಣೆಯ ಕೂಗು, ದಲಿತ ಸಿಎಂ ಕೂಗು, ಬದಲಾವಣೆ ಆಗಲೇಬೇಕು ಅನ್ನುವಂಥ ಮಾತುಗಳು ಮತ್ತೆ ಬರ್ತಿದೆ. ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನಿನ್ನೆ ಮೊನ್ನೆಯ ಕಥೆಯಲ್ಲ, ಇದು ಹಿಂದಿನಿಂದಲೂ ಕೂಡ ಇತ್ತು. ಈಗ ಸಮಯ ಬಂದಿದೆ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ಸಿನ ನಾಯಕರೇ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಆಂತರಿಕ ಒಳಗಿರುವಂತ ಅಸಮಾಧಾನ, ಒಳಬೇಗುದಿ ಇರಬಹುದು, ಕೆಲವು ಕೂಡ ಬಹಿರಂಗವಾಗಿ ಮಾತಾಡ್ತಿದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆ ಆಗ್ತಿದೆಯಲ್ಲ ಕಾಂಗ್ರೆಸ್ನಲ್ಲಿ, ಜೊತೆಯಲ್ಲಿ ಶಾಸಕರ ಅಸಮಾಧಾನ, ಇವೆಲ್ಲಕ್ಕೂ ಬ್ರೇಕ್ ಹಾಕಬೇಕೆನ್ನೋ ನಿಟ್ಟಿನಲ್ಲಿ ಮತ್ತೆ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಸುರ್ಜೇವಾಲಾ ಅವರು. ಆ ನಿಟ್ಟಿನಲ್ಲಿ ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆ ಮೀಟಿಂಗ್ ಅನ್ನ ಮಾಡಿ ಅವರ ಸಮಸ್ಯೆ ಏನಿದೆ, ಯಾಕಂದ್ರೆ ಈಗಾಗಲೇ ಅನೇಕರು ಅನುದಾನದ ವಿಚಾರವನ್ನ ಎತ್ತಿಟ್ಟಿದ್ರು. ಮತ್ತೊಂದು ಕಡೆಯಲ್ಲಿ ಬಹಿರಂಗವಾಗಿ ಮುಂದೆ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ನಾವು ಅನ್ನುವ ಸುಳಿವನ್ನ ಕೊಟ್ಟಿದ್ರು. ನಮ್ಗೆ ಯಾಕೆ ಕೊಡಲ್ಲ ಅನ್ನೋ ಮಾತುಗಳು ಕಾಂಗ್ರೆಸ್ನ ಅನೇಕ ಶಾಸಕರ ಬಾಯಲ್ಲಿ ಬಹಿರಂಗವಾಗಿ ಬಂದಿದೆ. ಈ ನಿಟ್ಟಿನಲ್ಲಿ ಮತ್ತೆ ಇವರೆಲ್ಲರ ಅಸಮಾಧಾನ, ಅತೃಪ್ತಿ, ಏನೇನೋ ವಿಚಾರಗಳಿದೆ, ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸುರ್ಜೇವಾಲಾ ಅವರು ಆಗಮಿಸುತ್ತಿದ್ದಾರೆ.